ಲೋಕಸಭೆಯಲ್ಲಿ ಇವತ್ತು ಮಹಿಳಾ ಮೀಸಲು ಭವಿಷ್ಯ ನಿರ್ಧಾರ ಮಾಡಲಾಗುತ್ತೆ. ಕ್ಷೇತ್ರ ಮರು ವಿಂಗಡಣೆ ಮಸೂದೆ ಭವಿಷ್ಯವೂ ಕೂಡ ಇವತ್ತೇ ನಿರ್ಧಾರ ಆಗಲಿದೆ. 3 ಮಹತ್ವದ ಮಸೂದೆಗಳಿಗೆ ಇವತ್ತು ಲೋಕಸಭೆಯಲ್ಲಿ ಮತದಾನ ನಡೆಯಲಿದೆ. ಯಾರಿಗೆ ಅತಿ ಹೆಚ್ಚಾದಂತಹ ಓಟುಗಳು ಇವತ್ತು ಬರುತ್ತೆ ಅಂದ್ರೆ ಮಸೂದೆಗಳ ಮೇಲೆ ಇವತ್ತು ಸಂಜೆ 4 ಗಂಟೆಗೆ ಮತದಾನ ನಡೆಯಲಿದೆ. ಮಸೂದೆ ಅಂಗೀಕಾರ ಕೇಂದ್ರದ ಮೋದಿ ಸರ್ಕಾರಕ್ಕೆ ಇವತ್ತು ನಿಜಕ್ಕೂ ಒಂದು ರೀತಿಯಾದಂತಹ ಸವಾಲಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮೋದಿ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ. ಇವತ್ತು ಯಾವ ರೀತಿ ಅಗ್ನಿ ಪರೀಕ್ಷೆಯನ್ನ ಎದುರಿಸ್ತಾರೆ ಕೇಂದ್ರ ಸರ್ಕಾರ, ಇದಕ್ಕೆ ಯಾವ ರೀತಿ ವಿಪಕ್ಷದವರು ಚಾಟಿ ಏಟನ್ನ ಬೀಸ್ತಾರೆ. ನಿನ್ನೆ 3 ಮಸೂದೆಗಳನ್ನ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರ ಮಂಡಿಸಿತು. ಇದಕ್ಕೆ ವಿಪಕ್ಷ ನಾಯಕರು ಒಪ್ಕೊಳ್ಳಿಲ್ಲ. ಇತ್ತ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಸ್ಟಾಲಿನ್ ಅವರಾಗಿರ್ಬೋದು ಪತ್ರವನ್ನು ಹರಿದು ಬಿಸಾಕಿದ್ರು. ಕ್ಷೇತ್ರ ಮರು ವಿಂಗಡಣೆ ಮಸೂದೆ ವಿರುದ್ಧ ಕಾಂಗ್ರೆಸ್ ಈಗ ಒಗ್ಗಟ್ಟಾಗ್ಬಿಟ್ಟಿದೆ. ಮಸೂದೆಯನ್ನು ಹೇಗಾದ್ರೂ ಮಾಡಿ ಶತಾಯಗತಾಯವಾಗಿ ಸೋಲಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟುಬಿಟ್ಟಿದೆ. ಸೊ ಇವತ್ತು 3 ಮಹತ್ವದ ಮಸೂದೆಗಳನ್ನ ಮಂಡನೆ ಮಾಡಲಾಗುತ್ತೆ ಲೋಕಸಭೆಯಲ್ಲಿ ಇವತ್ತು. ಸೊ ಮತದಾನ ನಡೆಯಲಿದೆ. ಯಾರ್ಯಾರು ಎಷ್ಟೆಷ್ಟು ಮತದಾನ ಹಾಕ್ತಾರೆ, ಯಾವ್ಯಾವ್ದಕ್ಕೆ ಹಾಕ್ತಾರೆ, ನಿಜಕ್ಕೂ ಇವತ್ತು ಒಂದು ರೀತಿಯಾದಂತಹ ಸವಾಲನ್ನ ಎದುರಿಸಬೇಕಾಗುತ್ತೆ ಮೋದಿ ಸರ್ಕಾರ. ನಿನ್ನೆ 3 ಮಸೂದೆಗಳನ್ನ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರ ಮಂಡನೆ ಮಾಡಿತ್ತು. ಇದಕ್ಕೆ ವಿಪಕ್ಷ ನಾಯಕರು ಒಪ್ಕೊಳ್ಳಿಲ್ಲ. ನಾವು ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳಲ್ಲ. ಕರ್ನಾಟಕದಲ್ಲಿ 40% ರೇಷೋ ಇರುವಂಥದ್ದು, ಆದರೆ ಅಲ್ಲಿ 120 ರೇಷೋ ಇದೆ. ನೋಡಿ, ರಾಜ್ಯಭಾರ ಸ್ಥಾನಗಳ ಲೆಕ್ಕಾಚಾರ ನೋಡೋದಾದ್ರೆ ಆಂಧ್ರ ಪ್ರದೇಶ ಪ್ರಸ್ತುತ 25, ಹೆಚ್ಚಳವಾದ್ರೆ 38. ಪ್ರಸ್ತುತ ಇರುವಂಥದ್ದು 25. ಸೊ ಹಾಗೆ ಕರ್ನಾಟಕದಲ್ಲಿ ಪ್ರಸ್ತುತ 28. ಒಂದು ವೇಳೆ ಏನಾದರೂ ಹೆಚ್ಚಳ ಆಗಿಬಿಟ್ರೆ 42. 1 to double. ಕೇರಳ ಭಾಗದಲ್ಲಿ, ಕೇರಳ ರಾಜ್ಯದಲ್ಲಿ ಪ್ರಸ್ತುತ 20 ಇದೆ, ಹೆಚ್ಚಳವಾದ್ರೆ 30. ಸ್ಥಾನಗಳ ಲೆಕ್ಕಾಚಾರ ನಾವು ಗಮನಿಸ್ತಾ ಇದ್ದೀವಿ. ತಮಿಳುನಾಡು ಪ್ರಸ್ತುತ 39 ಸ್ಥಾನ, ಹೆಚ್ಚಳ ಆಗಿಬಿಟ್ರೆ 59 ಸ್ಥಾನ ಆಗುತ್ತೆ. ಎಷ್ಟು ನೋಡಿ, ಈಗಾಗಲೇ ಪ್ರಸ್ತುತವಾಗಿ ನಾವು ತೋರಿಸ್ತಾ ಇದ್ವಿ ಇಷ್ಟಿಷ್ಟು ಅಂತೇಳಿ. ಒಂದು ವೇಳೆ ಏನಾದರೂ ಜಾರಿ ಆದ್ರೆ, ಇವತ್ತೇನಾದ್ರೂ ಜಾರಿ ಆದ್ರೆ ಹೆಚ್ಚಳ ಆಗುವಂತಹ ನಿರೀಕ್ಷೆ ಕೂಡ ಇದೆ. ಇದಕ್ಕೆ ಈಗಾಗಲೇ ಏನು ವಿಪಕ್ಷ ನಾಯಕರು ಕೂಡ ಅದಕ್ಕೆ ಒಪ್ಕೊಳ್ತಾ ಇಲ್ಲ. ಮುಂದೆ ಯಾವ ರೀತಿ ಅಗ್ನಿ ಪರೀಕ್ಷೆಯನ್ನ ಎದುರಿಸ್ತಾರೆ ಮೋದಿ ಸರ್ಕಾರ ಅನ್ನುವಂಥದ್ದು ನಿಜಕ್ಕೂ ಈಗ ಕುತೂಹಲ. ಮಸೂದೆಗಳ ಮೇಲೆ ಇವತ್ತು ಸಂಜೆ 4 ಗಂಟೆಗೆ ಮತದಾನ ನಡೆಯಲಿ. ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ವೋಟ್ ಹಾಕ್ತಾರೆ, ಯಾವ್ದು ಅತಿ ಹೆಚ್ಚು ವೋಟ್ ಬರುತ್ತೆ ಅನ್ನೋದೇ ಕಾದ್ ನೋಡಬೇಕಾಗಿದೆ. ಇವೆಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ರಾಜ್ ನ್ಯೂಸ್. ಜನಸೇವೆಗೆ ನಾವು ಸದಾ ಸಿದ್ಧ.